ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮ ಅದ್ಭುತವಾದ ತನ್ನ ಸಾಮರ್ಥ್ಯದಿಂದ ಜೀವನನ್ನು ರಕ್ಷಣೆ ಮಾಡುತ್ತಾ ದುಷ್ಟರನ್ನು ದಮನೆ ಮಾಡುತ್ತಾ ಪರಮಾತ್ಮ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ. ನಾವು ನಿನ್ನೆ ಕೇಳಿದ ಪ್ರಕಾರ ದೇವರು ಸುಗ್ರೀವನ ಪ್ರತಿಜ್ಞೆಯಂತೆ ಹಾಗೂ ರಾಮನ ಪ್ರತಿಜ್ಞೆಯಂತೆ ರಾಮ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ್ದು ಅತ್ಯಂತ ಯೋಗ್ಯವೇ ನ್ಯಾಯವೇ ಅಂತ ಶ್ರೀಮದಾಚಾರ್ಯರು ನಿನ್ನೆ ನಿರ್ಣಯವನ್ನು ತಿಳಿಸಿಕೊಟ್ಟಿದ್ದಾರೆ. ವಾಲಿ ಭಕ್ತನಾಗಿದ್ದರೂ ತಾನು ಮಾಡಿದ ಅನೇಕ ತಪ್ಪುಗಳಿಂದ ಪರಮಾತ್ಮ ಅವನಿಗೆ ಶಾಸನ ಮಾಡಿದ್ದಾನೆ. ಸುಗ್ರೀವ ಮಾಡಿದ ತಪ್ಪುಗಳಿಗೆ ಮುಂದೆ ಪರಮಾತ್ಮ ಶಾಸನ ಕೊಡೋನಿದ್ದಾನೆ. ಆದರೆ ವಾಯುದೇವರು ಹನುಮಂತ ದೇವರು ಸುಗ್ರೀವನ ಪಕ್ಷದಲ್ಲಿ ಇದ್ದದ್ದಕ್ಕಾಗಿ ಪರಮಾತ್ಮ ಸುಗ್ರೀವನ ಪಕ್ಷವನ್ನು ಆಶ್ರಯಿಸಿಕೊಂಡ. ಮತ್ತು ಸುಗ್ರೀವ ತಾನು ವಾಲಿ ಮಾಡಿದಂತಹ ಏನು ರಾವಣನ ಜೊತೆಗೆ ಸಖ್ಯಾದಿಗಳು ಗೆಳೆತನ ಇತ್ತೋ ಆ ಗೆಳೆತನವನ್ನು ತಾನು ಬೆಳೆಸಿದ್ದಿಲ್ಲ. ಹಾಗಾಗಿ ಪರಮಾತ್ಮ ಈ ಕಲಂಕ ಬರಬಾರದನ್ನು ಸಲುವಾಗಿ ವಾಲಿಯ ಜೊತೆಗೆ ಸಖ್ಯವನ್ನು ತಾನು ಮಾಡದೆ ಸುಗ್ರೀವನ ಜೊತೆಗೆ ಸಖ್ಯವನ್ನು ಮಾಡಿಕೊಂಡಿದ್ದಾನೆ ಅಂತನ್ನುವ ತತ್ವವನ್ನು ನಾವು ನಿನ್ನೆ ತಿಳಿದಾಗಿದೆ. ಇನ್ನು ಪರಮಾತ್ಮ ಅವನಿಗೆ ವಾಲಿ ಸಾಯೋ ಪ್ರಸಂಗ ಬಂದಿದೆ. ಪರಮಾತ್ಮ ದರ್ಶನ ಕೊಟ್ಟಿದ್ದಾನೆ. ವಾಲಿಯನ್ನು ಕೇಳ್ತಾನೆ, ನೀನೇನಾದರೂ ಬದುಕಬೇಕು ಅಂತ ನಿನಗೆ ಇಚ್ಛೆ ಇದ್ದರೆ ನಾನು ಪುನಃ ಮತ್ತೆ ಬದುಕಿಸ್ತೇನೆ ಅಂತಂದಾಗ ಅವನಂತಾನೆ, ನಾನು ಬದುಕುವ ಇಚ್ಛೆ ಇಲ್ಲ. ನಿನ್ನ ಬಾಣದಿಂದ ನಿನ್ನ ಸನ್ನಿಧಾನದಲ್ಲಿ ಪ್ರಾಣ ಬಿಡುವುದು ಅತ್ಯಂತ ಯೋಗ್ಯವಾದದ್ದು, ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿ ಉಜ್ಜೀವ ಈಶ್ಯ ಇತಿ ನೈಚ್ಛದ ಸೋತದಗ್ರೇ ಕೋನಾಮ ನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. 6ನೇ ಅಧ್ಯಾಯ 22ನೇ ಶ್ಲೋಕ. ಕಾರ್ಯಾಣಿ ತಸ್ಯ ಚರಮಾಣಿ ವಿಧಾಯ ಪುತ್ರಂ. ಆಗ ಅಂಗದರಿಂದ ಆ ವಾಲಿಯ ಸಂಸ್ಕಾರಗಳನ್ನೆಲ್ಲ ಮಾಡಿಸ್ತಾರೆ. ಮಾಡಿಸಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಸಿಂಹಾಸನದ ಮೇಲೆ ಕೂಡಿಸಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಪಟ್ಟಾಭಿಷೇಕ ಆದ ಮೇಲೆ ತಾನು ಪರಮಾತ್ಮ ಅಲ್ಲೇನೆ ವಾಸ ಮಾಡಿದ್ದಾನೆ. ಮಳೆಗಾಲ, ಹಾಗಾಗಿ ಮಳೆಗಾಲದಲ್ಲಿ ಮತ್ತು ಬೇರೆ ಕಡೆಗೆ ಹೋಗಬಾರದು, ಅಲ್ಲೇ ಇರಬೇಕು ಅಂತ ವಿಚಾರ ಮಾಡಿ ಪರಮಾತ್ಮ ಅಲ್ಲೇ ವಾಸ ಮಾಡಿ ಇದ್ದಾನೆ. ಎಷ್ಟು 4 ತಿಂಗಳುಗಳ ಕಾಲ ಅಲ್ಲೇ ಇದ್ದಾನೆ. ಚಾತುರ್ಮಾಸ್ಯ ಪರಮಾತ್ಮ ಅಲ್ಲೇ ಇದ್ದು ವಾಸ ಮಾಡ್ತಾ ಇದ್ದಾನೆ. ಅಲ್ಲಿ ಮತ್ತೆ ಸುಗ್ರೀವ ಎಲ್ಲಿದ್ದೋ ಅಲ್ಲಿ ಇರಲಿಲ್ಲ. ಯಾಕೆ ಅಂದರೆ ಅದು ರಾಜ್ಯ, ಪಟ್ಟಣದಲ್ಲಿ ಇರುವಂತೆ ಇಲ್ಲ. ಅದಕ್ಕಾಗೇನೆ ಅಯೋಧ್ಯೆಯನ್ನು ಬಿಟ್ಟು ಪರಮಾತ್ಮ ವನವಾಸಕ್ಕೆ ಬಂದಿದ್ದಾನೆ 14 ವರ್ಷ. ಹಾಗಾಗಿ ಅಲ್ಲಿ ಇಲ್ಲದೇನೆ ಮಾಲ್ಯವಂತ ಅಂತನ್ನುವ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಪರಮಾತ್ಮ ವಾಸ ಮಾಡಿದ್ದಾನೆ ಹೊರತು ಕಿಷ್ಕಿಂಧಾದಲ್ಲಿ ವಾಸ ಮಾಡಲಿಲ್ಲ ಪರಮಾತ್ಮ. 4 ತಿಂಗಳುಗಳ ಕಾಲ ಆಯಿತು.
ರಾಮ ತನ್ನ ಮಾತನ್ನು ನಡೆಸಿದ. ಯಾರನ್ನು ಸಂಹಾರ ಮಾಡಿದ? ವಾಲಿಯನ್ನು ಸಂಹಾರ ಮಾಡಿದ, ಇವನಿಗೆ ರಾಜ್ಯವನ್ನು ಕೊಟ್ಟ. ಆದರೆ ಆ ಕಡೆಯಿಂದ ಏನು ಪ್ರತಿಯಾಗಿ ಉತ್ತರವೇ ಇಲ್ಲ. ಸೀತೆಯ ಅನ್ವೇಷಣ ಕಾರ್ಯ ಸ್ವಲ್ಪವಾದರೂ ಪ್ರಾರಂಭ ಮಾಡಬೇಕು, ಏನಿಲ್ಲ. 4 ತಿಂಗಳಾಯ್ತು, ಹಾಗೇ ಇದ್ದಾನೆ ಸುಗ್ರೀವ. ರಾಮಚಂದ್ರ ದೇವರು ಈ ಕಡೆ ಹಾಗೆ ಇದ್ಬಿಟ್ಟಿದ್ದಾರೆ. ಮುಂದಿನ ಕೆಲಸ ಏನೂ ನಡೀತಾ ಇಲ್ಲ. ರಾಮಚಂದ್ರ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹನುಮಂತ ದೇವರು ಸುಗ್ರೀವನ ಹತ್ರ ಹೋಗಿದ್ದಾರೆ. ಏ ಸುಗ್ರೀವ, ಏನು ನಡೆಸ್ತಾ ಇದ್ದಿ ನೀನು? ಏನು ಮಾಡ್ತಾ ಇದ್ದಿ? ರಾಮಚಂದ್ರ ದೇವರ ಹತ್ರ ಪ್ರತಿಜ್ಞೆ ಮಾಡಿದ್ದೇನು? ನೀನು ಮಾಡ್ತಾ ಇದ್ದದ್ದೇನು? ಸೀತೆಯನ್ನು ಹುಡುಕುವುದರಲ್ಲಿ ನಾನು ಪ್ರಯತ್ನ ಮಾಡ್ತೇನೆ, ಹುಡುಕಿ ಕೊಡ್ತೇನೆ, ರಾಮನ ಸಂಹಾರಕ್ಕೆ ನಾನು ನಿನ್ನ ಜೊತೆಗಿರ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದಂತಹ ವ್ಯಕ್ತಿ ಈಗ ರಾಜ್ಯ ಸಿಕ್ಕಿದ ಕೂಡಲೇ ಮತ್ತೆ ಉಪಕಾರ ಮಾಡಿದಂತಹ ವ್ಯಕ್ತಿಯನ್ನು ಬಿಟ್ಟುಬಿಟ್ಟೇನಪ್ಪ ಅಂತ ಹೇಳಿ ತಾನು ಬೈತಾರೆ. ಅತಾತಿ ಸಿಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮಿತೆ ರಾಮಕೃತೋಪಕಾರೇ. ರಾಮಚಂದ್ರದೇವರು ಉಪಕಾರ ಮಾಡಿದ್ದನ್ನು ಮರೆತು ಬಿಟ್ಟಿಯಾ? ಪ್ರಗಕ್ಷಿತಂ ಬುದ್ಧಿಮತಾಂ ವರಿಷ್ಠೋ. ಅತ್ಯಂತ ಬುದ್ಧಿಯಲ್ಲಿ ಬಲಿಷ್ಠರಾದಂತಹ ಹನುಮಂತ ದೇವರು ರಾಮಾಂಗ್ರಿ ಭಕ್ತೋ ಹನುಮಾನುವಾಚ. ಹನುಮಂತ ದೇವರು ತಾವು ಈ ರೀತಿಯಾಗಿ ಮಾತನಾಡಿದರು. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯ ಕಥಂಚಿತ್ ಸಹಿನೋಭಿ ಪೂಜ್ಯ ನ ಚೇತ್ ಸ್ವಯಂ ಕರ್ತು ಅಭಿಷ್ಟ ಮಧ್ಯತೆ ಧ್ರುವಂ ಬಲೇನಾಪಿ ಹಿ ಕಾರ್ಯಾಮಿ. ನೋಡು, ಒಳ್ಳೆ ಮಾತಿನಿಂದ ನೀನು ಆ ಕೆಲಸವನ್ನು ಮಾಡ್ತೀ ಅಂತ ಮುಂದುವರಿಸಿದಿ ಅಂತಾದರೆ ಒಳ್ಳೆಯದು. ಇಲ್ಲ ಅಂತಾದರೆ ನಾನು ನಿನ್ನನ್ನು 2 ಕಪಾಳಿಗೆ ಬಿಗಿದು ರಾಮಚಂದ್ರ ದೇವರ ಕೆಲಸವನ್ನು ಮಾಡಿಸ್ತೇನೆ ನಾನು. ಬಲಂ ಧ್ರುವೇನಾಪಿ ಹಿ ಕಾರ್ಯಾಮಿ. ಕಟ್ಟಿಯವರು ಮ್ಯೂಟ್ ಮಾಡ್ರಿ. ಸುಬ್ಬಣ್ಣಾಚಾರ ಕಟ್ಟಿ, ಸುಬ್ಬಣ್ಣಾಚಾರ ಕಟ್ಟಿಯವರು ಮ್ಯೂಟ್ ಮಾಡ್ರಿ. ಬಲಂ ಧ್ರುವೇನಾಪಿ ಹಿ ಕಾರ್ಯಾಮಿ. ಇಲ್ಲಿ ಅವ್ರು ಮ್ಯೂಟ್ ಮಾಡ್ಲಿಕ್ಕೆ ಬರ್ತೇನೋ? ಮ್ಯೂಟ್ ಮಾಡ್ರಿ ಸುಬ್ಬಣ್ಣವರು, ಅವ್ರನ್ನ ಮ್ಯೂಟ್ ಮಾಡ್ಲಿಕ್ಕೆ ಬರ್ತೇನೆ. ಹಚ್ಚಿಟ್ಟು ಹೋಗ್ಬಿಟ್ರ ಹಂಗೆ. ಸರಿ, ದೇಶಪಾಂಡೆ ಅವ್ರಿಗೆ ಫೋನ್ ಮಾಡಿ ಹೇಳಿ ಸ್ವಲ್ಪ, ಅವ್ರ ನಂಬರ್ ಇತ್ತಂದ್ರೆ ಸುಬ್ಬಣ್ಣವ್ರಿಗೆ. ಬಲಂ ಧ್ರುವೇನಾಪಿ ಹಿ ಕಾರಯಾಮಿ. ನಾನು ನನ್ನ ಶಕ್ತಿಯಿಂದ ನಿನ್ನನ್ನು ಒತ್ತಾಯಪಡಿಸಿ ರಾಮನ ಕೆಲಸವನ್ನು ಮಾಡಿಸ್ತೇನೆ. ಹೀಗೆ ಒತ್ತಾಯಪಡಿಸಿ ರಾಮನ ಕೆಲಸವನ್ನು ಮಾಡಿಸುವ ಹನುಮಂತ ದೇವರು ಸುಗ್ರೀವನಿಗಿರುವಂತೆ ನಮ್ಮೆಲ್ಲರಿಗೂ ಒಬ್ಬರು ಗುರುಗಳಿರಬೇಕು. ನಾವು ಸನ್ಮಾರ್ಗವನ್ನು ಬಿಟ್ಟಾಗ, ತಪಸ್ಸನ್ನು ಬಿಟ್ಟಾಗ, ದಾನಯಜ್ಞಗಳನ್ನು ಬಿಟ್ಟಾಗ, ಪೂಜಾದಿಗಳನ್ನು ಬಿಟ್ಟಾಗ, ಪಾಠ ಪ್ರವಚನಗಳನ್ನು ಬಿಟ್ಟಾಗ ನಮಗೆ ಎಚ್ಚರ ಕೊಡುವ ಗುರುಗಳು ಬೇಕು. ಇದ್ದರೆ ನಾವು ಸನ್ಮಾರ್ಗದಲ್ಲಿ ಇರ್ತೇವೆ, ಇಲ್ಲದೇ ಇದ್ದರೆ ಸನ್ಮಾರ್ಗದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಎಂಥ ಸುಗ್ರೀವ, ರಾಜ್ಯ ಬಂದಿದೆ, ಐಶ್ವರ್ಯ ಬಂದಿದೆ ಅಂತ ಹೇಳಿ, ರಾಜ್ಯ ಬಂದಿದೆ, ಐಶ್ವರ್ಯ ಬಂದಿದೆ ಅಂತ ಹೇಳಿ ರಾಮ ಮಾಡಿದ ಉಪಕಾರವನ್ನೇ ಮರೆತು ಬಿಟ್ಟ. ತಾನು ಭೋಗಾಸಕ್ತನಾಗಿ ಕುಳಿತು ಬಿಟ್ಟ. ಇದು ಹನುಮಂತ ದೇವರಿಗೆ ಇಷ್ಟವಾಗಲಿಲ್ಲ. ನೀನೇನಾದರೂ ಮಾಡಿದ ಪ್ರತಿಜ್ಞೆಯನ್ನು ಮುಂದುವರಿಸಲಿಲ್ಲ ಅಂತಾದರೆ ನಾನು ನಿನ್ನ ಬಲದಿಂದ ನಿನ್ನನ್ನು ಕುಟ್ಟಿ ಆದರೂ ಕೆಲಸ ಮಾಡಿಸ್ತೇನೆ ನಾನು ಅಂತ ಹೇಳಿದಾಗ, ಸ ಏವ ಮುಕ್ತ ಹರಿರಾಜ ಸನ್ನಿಧೋ ದ್ವೀಪೇಶು ಸಪ್ತ ಗಾಬರಿ ಆದ. ಹನುಮಂತ ದೇವರು ಈ ಮಾತನ್ನು ಕೇಳಿ ಸುಗ್ರೀವ, ಯದ್ಯಪಿ ಸುಗ್ರೀವ ರಾಜ, ಹನುಮಂತ ದೇವರು ಮಂತ್ರಿ, ಆದರೂ ಆ ಹನುಮಂತ ದೇವರ ಮಾತಿನಲ್ಲಿ ಅಷ್ಟು ಗಾಂಭೀರ್ಯ ಇತ್ತು, ಅಷ್ಟು ರಾಮನ ಮೇಲೆ ಭಕ್ತಿ ವಿಶ್ವಾಸಗಳು ಕಂಡು, ಹಾಗಾಗಿ ತಾನು ಏನು ಮಾಡಿದ, ಆಗಿಂದಾಗ ಎಲ್ಲ ಕಡೆಗಿದ್ದ ಕಪಿಗಳನ್ನು ಕರೆಸಿ ಎಲ್ಲ ಕಡೆಗೆ ಸೀತಾ ಅನ್ವೇಷಣಕ್ಕಾಗಿ ಕಳಿಸಿಬಿಟ್ಟಿದ್ದಾನೆ. ಯಾರನ್ನ? ವಾನರರನ್ನ. ಯಾರು? ಸುಗ್ರೀವ. ಹರೀಶ್ವರಾಜ್ಞಾಂ ಪ್ರಣಿಧಾಯ ಪೂರ್ವಕಂ ಹನುಮತಾತೆ ಪ್ರಹಿತಾ ಹಿ ವಾನರಾಃ ಸಮಸ್ತ ಶೈಲದ್ರುಮಷಣ್ ಮಂಡ ಸಂಸ್ಥಿತಾನ್ ಹರೀನ್ ಸಮಾದಾಯ ತದಾಭಿಜಗ್ಮುಹು. ಇಷ್ಟು ರಾಮ, ಸುಗ್ರೀವ ಮತ್ತು ಹನುಮಂತನಲ್ಲಿ ಮಾತು ನಡೀತಾ ಇದೆ. ರಾಮಚಂದ್ರ ದೇವರಿಗೂ ಈ ಮಾತು ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾರೆ. ಏನಂತ? ಆಯಿತು, ನನ್ನ ಕೆಲಸ ನಾನು ಮಾಡಿಬಿಟ್ಟೆ, ಆದರೆ ಸುಗ್ರೀವ ಏನೂ ಮುಂದೆ ತಾನು ಕೆಲಸ ಮಾಡಲೇ ಇಲ್ಲ,
ಹಾಗಾಗಿ ಅವನು ಸ್ವಲ್ಪ ಭೇಟಿಯಾಗಿ ಕೆಲಸ ಮಾಡ್ತಾನೋ ಇಲ್ಲೋ ಕೇಳಿಬೇಡಪ್ಪ ಸುಗ್ರೀವ, ಲಕ್ಷ್ಮಣ ಕೇಳ್ಕೊಂಬ ಅಂತ ಹೇಳಿ ರಾಮಚಂದ್ರ ದೇವರು ಲಕ್ಷ್ಮಣನ ಜೊತೆಗೆ ಇನ್ನು ಮುಂದೆ ಮಾತನಾಡೋರು ಇದ್ದರು. ಮುಂದೆ ಮಾತನಾಡುವುದನ್ನು ಅರ್ಥ ಮಾಡಿಕೊಂಡು ಹನುಮಂತ ದೇವರು ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ, ಪರಮಾತ್ಮನ ಮನಸ್ಸನ್ನು ತಿಳಿದಂತಹ ಹನುಮಂತ ದೇವರು ಮೊದಲಿಗೆ ಬಂದು ಆ ಕೆಲಸ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆಗೆ ಹೋಗಿದ್ದಾರೆ. ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ, ಕೆಲವರೇನಿರ್ತಾರೆ ಉಪಕಾರವನ್ನು ಮಾಡಿಸಿಕೊಳ್ಳಬೇಕಾದಾಗ ಅತ್ತು ಬಿದ್ದು ಒದ್ದಾಡಿ ಕಣ್ಣೀರು ಹಾಕಿ ಸುರಿಸಿ ಕೆಲಸವನ್ನು ಮಾಡಿಕೊಂಡು ಬಿಡ್ತಾರೆ. ಆಮೇಲೆ ತಮ್ಮ ಕೆಲಸ ಆಯ್ತಲ್ಲ, ಏನೂ ಇಲ್ಲ, ಭೇಟಿನೇ ಇಲ್ಲ, ಆಮೇಲೆ ಹೋಗೇ ಬಿಡೋದು. ಹಾಗೆ ಮಾಡಿದ್ದಾನೆ ಇವನು. ರಾಮಚಂದ್ರ ದೇವರಿಗೆ ಮಾತು ಹೇಳ್ತಾರೆ ನೋಡ್ರಿ, ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ ನಯಾಮ್ಯಹಂ ಇಂದ್ರ ಸುತಸ್ಯ ಮಾರ್ಗಂ. ಅವೇನಾದರೂ ಹಾಗೆ ಮಾಡಿದ್ದ ಅಂತಂದರೆ ವಾಲಿ ಯಾವ ಮಾರ್ಗದಲ್ಲಿ ಹೋದನಲ್ಲ ಸುಗ್ರೀವನ್ನು ಅದೇ ಮಾರ್ಗದಲ್ಲಿ ನಾನು ಕಳಿಸ್ತೇನೆ. ಆ ಮಾರ್ಗ ಏನು ನಾನು ಬಾಗಲ ಮುಚ್ಚಿಲ್ಲ, ಆ ಮಾರ್ಗದ್ದು ಬಾಗಲ ಮುಚ್ಚಿಲ್ಲ, ತೆಗೆದೇ ಇಟ್ಟಿದ್ದೇನೆ. ಅಂದ್ರೇನು, ನಾನು ಅವನು ಕೊಂದು ಹಾಕ್ತೇನೆ ಅಂತನ್ನುವ ಗುಟ್ಟು ಮಾತನ್ನು ಹೇಳ್ತಾ ಇದ್ದಾನೆ. ನನ್ನ ಮಾತು ಪ್ರತಿಜ್ಞೆಯನ್ನೇನಾದರೂ ನಾನು ಮಾಡಲಿಲ್ಲ ಅಂತಾದರೆ ನಾನು ಅವನು ಕೊಂದು ಹಾಕ್ತೇನೆ ಅಂತನೂ ಮಾತನ್ನು ಸುಗ್ರೀವನಿಗೆ ಹೇಳು ಅಂತ ಹೇಳಿ ಪರಮಾತ್ಮ ತಾನು ಹೇಳಿ ಕಳಿಸ್ತಾ ಇದ್ದಾನೆ. ಇಷ್ಟು ಕಥೆ ನಡೀತಾ ಇದೆ. ಲಕ್ಷ್ಮಣ ಬಂದಿದ್ದಾನೆ. ಲಕ್ಷ್ಮಣ ಬಂದು ಮತ್ತೆ ಸುಗ್ರೀವನ ಹತ್ರ ನಿಂತಾಗ ಹನುಮಂತ ದೇವರು ಕೈ ಜೋಡಿಸಿ ನಿಂದಿರ್ತಾರೆ ರಾಮನ ಮುಂದೆ. ಇಲ್ಲ ಸ್ವಾಮಿ, ನಿನ್ನ ಅಭಿಪ್ರಾಯವನ್ನು ತಿಳಿದುಕೊಂಡು ನಿನ್ನ ಕೆಲಸವನ್ನು ನಾನು ಮುಂಚಿತವಾಗಿಯೇ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿ ಹನುಮಂತ ದೇವರು ಹೇಳಿದರೆ ರಾಮನಿಗೆ ಆಯಿತು ಅಂತ ಹೇಳಿ ಹನುಮತ ಸಾಧು ವಚೋಭಿರಾಶು ಪ್ರಸನ್ನ ಚೇತಸ್ಯ ದಿವೇ ಕಪೀನಾಂ ಸಮಾಗತೆ. ಆವಾಗ ರಾಮಚಂದ್ರ ದೇವರಂತಾರೆ, ಆಯ್ತು ಅವ್ರು ಏನಾದರೂ ಕಪಿಗಳೇ, ಹಾಗಾಗಿ ಒಂದು ಟ್ರಿಪ್ ಹಾಕೊಂಡು ಬರ್ತಾರೆ, ಒಂದು ಪಿಕ್ನಿಕ್ ಆಗ್ತದೆ ಅವರಿಗೆ, ಯಾರಿಗೂ ಜವಾಬ್ದಾರಿ ಇರೋದಿಲ್ಲ. ಹಾಗಾಗಿ ಸೀತೆಯನ್ನು ಹುಡುಕಿಕೊಂಡು ಬರಲಿಕ್ಕೆ ಒಳ್ಳೆ ಸಮರ್ಥರಾದವ್ರನ್ನ ಕಳಿಸ್ಕೊಳ್ಬೇಕು. ಎಲ್ಲ ಕಪಿಗಳು ಹೋದರು ಅಂತಂದರೆ ಅವ್ರು ಹೋಗಿ ಬರ್ತಾರೆ ಅಷ್ಟೇ. ಕೇಳಿಸೋದ? ಹೌದಾ? ಅದೇ ಈಗ ಮೈಕ್ ಹಾಕಿಲ್ಲ, ಈಗ ಕೇಳಿಸ್ಲಿಕ್ಕೆ ಕೇಳು. ಹಾಗಾಗಿ ಸರಿ ಆಗಲಿ ಅಂತ ಹೇಳಿ ಆ ರಾಮನ ಮಾತನ್ನು ಕೇಳಿ ಎಲ್ಲ ದಿಕ್ಕಿಗಳಿಗೆ ಒಬ್ಬೊಬ್ಬರನ್ನು ಕಳಿಸ್ತಾರೆ. ಕಳಿಸಿದಾಗ ಸಮಸ್ತ ದಿಕ್ಷು ಪ್ರಹಿತೇಷು ತೇಷು ಪ್ರಭುರ್ ಹನುಮಂತಮಿದಂ ಬಭಾಷೆ ನ ಕಶ್ಚಿದೀಶತ್ವಧೃತೇಸ್ತಿ ಸಾಧನೆ ಸಮಸ್ತ ಕಾರ್ಯಪರವರಸ್ಯ ಮೇಸ್ಯ. ಎಲ್ಲ ಕಾರ್ಯಗಳಲ್ಲಿ ನನ್ನ ಕಾರ್ಯಗಳಲ್ಲಿ ಸಮರ್ಥವಾಗಿ ಕೆಲಸವನ್ನು ಮಾಡುವ ಭಕ್ತ ಅಂತಂದರೆ ಅದು ನೀನೇ. ಹಾಗಾಗಿ ಹನುಮಂತ, ಈ ಕೆಲಸವನ್ನು ನೀನೇ ಮಾಡಬೇಕು. ಎಲ್ಲ ದಿಕ್ಕಿಗೆ ಹೋಗಿದ್ದಾರೆ, ದಕ್ಷಿಣ ದಿಕ್ಕಿಗೆ ನೀನು ಹೋಗಬೇಕು. ನಿನ್ನ ಜೊತೆಗೆ ಜಾಂಬವಂತ, ಅಂಗದ, ತಾರ ಇವರೆಲ್ಲ ಬರ್ತಾರೆ ಅಂತ ಹೇಳಿ ಒಂದು ಗುಂಪನ್ನು ಮಾಡಿಸಿ ದಕ್ಷಿಣ ದಿಕ್ಕಿಗೆ ಕಳಿಸ್ತಾರೆ. ಎಲ್ಲರಿಗೆ ಅವಧಿ, ಹೋಗಿದ್ದಾರೆ ಅಂದರೆ ಆಚೆ ಹೋಗೋದಿಲ್ಲ, 1 ತಿಂಗಳಿನಲ್ಲಿ ಸುದ್ದಿಯನ್ನು ಹುಡುಕಿಕೊಂಡು ಬರಬೇಕು. ಸೀತಾದೇವಿ ಎಲ್ಲಿದ್ದಾಳೆ ಅಂತನ್ನುವ ಸುದ್ದಿಯನ್ನು ನೀವು ಸಂಪಾದನೆ ಮಾಡಿ ಬರಬೇಕು ಅಂತನ್ನುವ ವಿಚಾರವನ್ನು ರಾಜನಾದ ಸುಗ್ರೀವ ಎಲ್ಲರಿಗೂ ತಿಳಿಸಿರ್ತಾನೆ. ಆಗಲಿ ಅಂತ ಇವರು ದಕ್ಷಿಣ ದಿಕ್ಕಿಗೆ ಬರ್ತಾರೆ. ಸಮಸ್ತ ದಿಕ್ಷು ಪ್ರತಿಯಾಪಿತಾ ಹಿತೆ ಹರೀಶ್ವರಾಧ್ಯಾಂ ಉಪಧಾರ್ಯ ಮಾಸತಃ. ರಾಮಚಂದ್ರ ದೇವರು ಆಜ್ಞೆ ಮಾಡಿರ್ತಾರೆ, ದಕ್ಷಿಣ ದಿಕ್ಕಿಗೆ ನೀನೇ ಹೋಗಬೇಕು ಅಂತ ಹೇಳಿ ಹನುಮಂತ ದೇವರು ಹೋಗುವಾಗ ಸೀತಾದೇವಿಗೆ ಈ ಅಂಗುಲಿಯನ್ನು ಕೊಡು ಅಂತ ರಾಮಚಂದ್ರ ದೇವರು ಒಂದು ಅಂಗುಲಿಯನ್ನು ಕೊಡ್ತಾರೆ. ದಿಶಂ ಸಮಾದಾಯ ಮದಂಗುಲೀಯಕಂ. ಆ ಅಂಗುಲಿಯನ್ನು ಕೊಡಪ್ಪ ಸೀತಾದೇವಿಗೆ. ಇತಿ ರಿತೋಸೌ ಪುರುಷೋತ್ತಮೇನ ಯಯೋ ದಿಶಂ ತಾಂ ಯುವರಾಜ ಯುಕ್ತ. ಯುವರಾಜನಾದವನು ಅಂಗದಿಂದ ಸೇರಿಕೊಂಡು ಮತ್ತು ಹನುಮಂತ ದೇವರು ಅಲ್ಲಿಂದ ಹೊರಟರು. ಸಮಾಯುಸ್ತೆ ಅಂಗದ ಜಾಂಬವನ್ಮುಖ. ಅಂಗದ, ಜಾಂಬುವಂತ, ತಾರ ಅಂದರೆ ವಾಲಿಯ ಅಂಗದನ ಸೋದರ ಮಾವ ಇವರೆಲ್ಲರೂ ಸೇರಿಕೊಂಡು ಹೊರಟಿದ್ದಾರೆ. ಅಲ್ಲಿ ಭಯಾನಕವಾದ ಒಂದು ದೊಡ್ಡದಾದಂತಹ ಗುಹೆ, ಒಂದು ದೊಡ್ಡದಾದ ಬೆಟ್ಟ, ವಿಂಧ್ಯಗಿರಿ ಅಂತನ್ನುವ ಒಂದು ಬೆಟ್ಟ. ಆ ಬೆಟ್ಟದಲ್ಲಿ ಒಂದು ಮಾಯಾಸುರ ನಿರ್ಮಾಣ ಮಾಡಿದಂತಹ ಅದ್ಭುತವಾದ ವಿಚಿತ್ರವಾದ ಅಂಧಕಾರದಿಂದಲೇ ಕೂಡಿದಂತಹ ಒಂದು ಮಾಯಾ ಗುಹೆ.
ಆ ಗುಹೆಯನ್ನು ತಲುಪಿದ್ದಾರೆ. ಸಮಾಧಾನಶ್ಚಾಂಶ್ಚ ಬಿಲಂ ಮಹದ್ಭುತಂ ಕೃತಂ ಮಯೇನ ಅತಿ ವಿಚಿತ್ರಮುತ್ತಮಂ. ಆ ಮಾಯಾಸುರ ಅತಿ ವಿಚಿತ್ರವಾದ ಉತ್ತಮವಾದಂತಹ ಬಿಲವನ್ನು ಮಾಡಿದ್ದಾನೆ. ತತ್ತಾರ ಉವಾಚ ಮಜಾಂಗದಂ. ಆಗ ಹೀಗೆ ವಾರ್ತಾಲಾಪವಾಯಿತು. ಏನು ವಾರ್ತಾಲಾಪವಾಯಿತು? ತಾರ ಅಂಗದನನ್ನು ಕುರಿತು, ಸೋದರ ಮಾವ ತನ್ನ ಅಂಗದನನ್ನು ಕುರಿತು ಈ ಮಾತುಗಳನ್ನು ಹೇಳ್ತಾನೆ. ಹನುಮಂತ ದೇವರು ಇರ್ತಾರೆ ಆಚೆ, ಇಲ್ಲಿ ಜಾಂಬುವಂತ ಮತ್ತು ಅಂಗದ ಇವರೆಲ್ಲ ಇರ್ತಾರೆ. ಆವಾಗ ಪರಸ್ಪರವಾಗಿ ಹೀಗೆ ಮಾತನಾಡ್ತಾರೆ. ನೋಡ್ರಿ, 1 ತಿಂಗಳು ಮುಗಿದು ಹೋಯ್ತು. ಈಗಾಗಲೇ ನಾವೆಲ್ಲರೂ ಬಂದಿದ್ದೇವೆ. 1 ತಿಂಗಳು ಮುಗಿತಾ ಬಂತು. ಇನ್ನೇನು ನಾಳೆ ನಾಡ್ದೊಳಗೆ 1 ತಿಂಗಳು ಮುಗಿದೇ ಹೋಗ್ತದೆ. ದುರಾಸದೋಸೌ ಅತಿಚಂಡ ಶಾಸನ. ನಾವು ಒಂದು ಕೆಲಸ ಮಾಡೋಣ, ಎಲ್ಲರೂ ಈ ಗುಹೆಯಲ್ಲೇ ಇದ್ದು ಬಿಡೋಣ. ಮೊದಲಿಗೆ ಗುಹೆಯನ್ನು ಪ್ರವೇಶ ಮಾಡುತ್ತಾರೆ. ಗುಹೆಯನ್ನು ಪ್ರವೇಶ ಮಾಡಿದಾಗ ಅತ್ಯಂತ ಕತ್ತಲು ಅಂದರೆ ಕತ್ತಲು. ಅಲ್ಲಿ ಗುಹೆಯಲ್ಲಿ ಏನೂ ಕಾಣುವುದಿಲ್ಲ. ಆ ಗುಹೆಯನ್ನು ನೋಡಿದಾಗ ಏನೂ ಕಾಣದೇ ಇದ್ದಾಗ ಸ್ವಲ್ಪ ಮುಂದೆ ಹೋದರೆ ಆ ಗುಹೆಯನ್ನು ನೋಡಿದರೆ ಅತಿ ವಿಚಿತ್ರ. ಅಲ್ಲಿ 100 ಯೋಜನೆ ವಿಸ್ತೀರ್ಣವಾದಂತಹ ಪ್ರದೇಶ. ಅಲ್ಲಿ ದಿವ್ಯವಾದಂತಹ, ಮುಂದೆ ಹೋದರೆ ಒಂದು ಬಂಗಾರದ ವನ ಬರ್ತದೆ. ಬೆಳಕು ಬಂದು ವನ ಬರ್ತದೆ. ಅಲ್ಲಿ ಮೇರು ಸಾವರಣಿ ಎಂಬ ಮನುವಿನ ಮಗಳು ಬಂದು ಇವರಿಗೆಲ್ಲ ಹಣ್ಣು ಹಂಪಲುಗಳನ್ನು ಮತ್ತು ನೀರುಗಳನ್ನು ಕೊಟ್ಟು, ಬಹಳ ನೀರಡಿಕೆಯಾಗಿರ್ತದೆ, ಬಹಳ ಆಯಾಸವಾಗಿರ್ತದೆ, ಇವರಿಗೆ ಕೊಟ್ಟು ತಿನ್ನಿಸಿ ಕುಡಿಸ್ತಾಳೆ. ಆಗ ಮತ್ತೆ ಆ ಗುಹೆಯಿಂದ ಹೊರಗೆ ಹೇಗೆ ಬರುವುದು ಗೊತ್ತೇ ಆಗೋದಿಲ್ಲ. ಈಕೆನೇ ಹಾದಿಯನ್ನು ತೋರಿಸ್ತಾರೆ. ಎಲ್ಲರೂ ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಈ ಮಾತುಗಳು ನಡೀತದೆ. ಏನು ನಡೀತದೆ? ಈವ ಸುಗ್ರೀವ ಅತಿ ಚಂಡ ಶಾಸನ ಇದ್ದಾನೆ, ಬಹಳ ದುಷ್ಟ ಅವನು. ತನ್ನ ಕೆಲಸ ಆಗಲಿಲ್ಲ ಅಂತಾದರೆ ತಾನು ಇನ್ನೊಬ್ಬರನ್ನು ಕೊಲ್ಲುವುದಕ್ಕೂ ಹೇಸುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಆರಾಮಾಗಿ ಈ ಬಿಲದಲ್ಲೇ ವಾಸ ಮಾಡ್ತಾ ಆರಾಮಾಗಿ ಇದ್ದು ಬಿಡೋಣ. ಅಗಮ್ಯಮೇತದ್ ಬಿಲಮಾಪ್ಯ ತತ್ಸುಖಂ. ನೀನು ಯುವರಾಜನಾಗಿದ್ದಿ ಅಂಗದ, ನೀನೇ ರಾಜನಾಗಿಬಿಡು. ನಾವು ನಿನ್ನ ಪ್ರಜೆ, ಒಂದು 4 ಜನ ಸೇರಿಸೋಣ, ನಾವು ಇಲ್ಲೊಂದು ರಾಜ್ಯ ಕಟ್ಟೋಣ, ಆರಾಮಾಗಿ ವಸಾಮ ಸರ್ವೇ ಕಿಮಃ ಸರೇತ. ಯಾಕೆ ನಾವು ಹೋಗಬೇಕು? ಅಲ್ಲಿ ಹೋದರೆ ನಾವು ಬದುಕ್ತೇವೆ ಅಂತ ಆಸೆ ನನಗಂತೂ ಇಲ್ಲಪ್ಪ. ಯಾಕೆ? ದಂಡ ಏನು ಕೊಡ್ತಾನೆ ಅಂತಂದರೆ ಸುಗ್ರೀವ ಮರಣ ದಂಡವನ್ನೇ ಕೊಡ್ತಾನೆ, ನಮ್ಮನ್ನು ಕೊಂದೇ ಹಾಕ್ತಾನೆ. ಮತ್ತು ರಾಮ ಲಕ್ಷ್ಮಣನಿಂದ ನಮಗೇನು ಪ್ರಯೋಜನ ಇಲ್ಲ. ಈಗ ಅವನು ವನವಾಸಕ್ಕೆ ಬಂದಿದ್ದಾನೆ, ಸೀತೆಯನ್ನು ಕಳೆದುಕೊಂಡಿದ್ದಾನೆ, ಅವನ ಕೆಲಸ ಆತಂದ್ರೆ ಅವನು ಹೋಗ್ಬಿಡ್ತಾನೆ. ಆಮೇಲೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ಸುಗ್ರೀವನಿಂದ. ನಚೈವ ರಾಮೇಣ ಸಹ ಲಕ್ಷ್ಮಣೇನ ಪ್ರಯೋಜನಂನೋ ವನಚಾರಿಣಂ ಸದಾ. ಅವ್ರ ಕೆಲಸ ಮುಗಿದ್ರೆ ಮುಂದೆ ಹೋಗ್ಬಿಡ್ತಾರೆ. ಮುಂದೆ ನಾವೇನು ಮಾಡೋರು? ನಚೇಹ ನ ಪೀಡಯಿತು ನ ಚಕ್ಷಮಃ ತತಸ್ತಮಯ. ಹಾಗಾಗಿ ಅವನಿಂದ ನಾವು ಆರಾಮಾಗಿ ಸುರಕ್ಷಿತವಾಗಿರಬೇಕು ಅಂತಂದರೆ ನಾವು ಈ ವಿಚಾರ ಏನು ಮಾಡೀವಲ್ಲ, ಇದು ಬರೋಬ್ಬರಿ ವಿಚಾರ ಇದೆ, ಸುವ್ಯವಸ್ಥಿತವಾಗಿ ನಾವು ಇಲ್ಲೇ ಇದ್ಬಿಡೋಣ ಅಂತ ಹೇಳಿ ತಾರ ಇವನು ಅಂಗದ ಮುಂದೆ, ಜಾಂಬುವಂತನ ಮುಂದೆ ಹೇಳಿದ್ರು. ಅಷ್ಟೇ ಅಲ್ಲ, ಮತ್ತೊಂದು ಮಾತು ಹೇಳ್ತೇನೆ ಕೇಳ್ರಿ ನಿಮಗೆ. ನಮ್ಮನ್ನು ಬಿಡೋದಿಲ್ಲ ಅಂತನ್ಲಿಕ್ಕೆ ನಾನು ಇಷ್ಟ್ಯಾಕೆ ಮಾತನಾಡ್ತಾ ಇದ್ದೇನಂತಂದರೆ, ರಾಜ್ಯಾರ್ಥಿನ ತನಗೆ ರಾಜ ಬೇಕು ಅಂತ ಹೇಳಿ ತನ್ನ ಅಣ್ಣನನ್ನೇ ಕೊಂದಿಸಿದ್ದ ರಾಮನಿಂದ. ರಾಮನೇ ಕೊಂದು ಹಾಕಿದ, ಹೌದಿಲ್ಲೋ? ಯಾರನ್ನ? ಸುಗ್ರೀವನ ಮಾತನ್ನು ಕೇಳಿ ವಾಲಿಯನ್ನು ಕೊಂದು ಹಾಕಿದ. ವಾಲಿ ಕೊಲ್ಲಬೇಕು ಅಂತ ಹೇಳಿ ಏನೆಲ್ಲ ವಿಚಾರ ಮಾಡಿ, ರಾಮನಿಗೆ ಏನೆಲ್ಲ ಗೋಳಾಡಿ, ಕೊನೆಗಂತೂ ತನ್ನ ಕೆಲಸವನ್ನು ಸಾಧಿಸಿಕೊಂಡವನು. ಮತ್ತು ಹೃತಾಶ್ಚದಾರ ತನ್ನ ಹೆಂಡತಿಯನ್ನು ಪಡುವಂತೆ ತನ್ನ ಅಣ್ಣನ ಹೆಂಡತಿಯನ್ನು ತಾನು ಪಡೆದುಕೊಂಡ. ಅಂದ ಮೇಲೆ ಸಹ ಕಥಂ ನ ರಕ್ಷತಿ. ಅಂದಮೇಲೆ ಅಂತ ತನ್ನ ಕೆಲಸ ಮಾಡಿಕೊಳ್ಳಿಕ್ಕೆ ತನ್ನ ಅಣ್ಣನನ್ನೇ ಕೊಲ್ಲಿಸಿದ್ದವನಿಗೆ ನಾವೆಲ್ಲ ಯಾವ ಲೆಕ್ಕ? ಹಾಗಾಗಿ ನಮ್ಮನ್ನು ಕೊಂದೇ ಹಾಕ್ತಾನವನು. ಹಾಗಾಗಿ ವಿಚಾರ ಮಾಡ್ರಿ, ನಾವಿಲ್ಲೇ ಇದ್ಬಿಡೋಣ ಅಂತಂದಾಗ ಇತೀರಿತೆ ಶಕ್ರ ಸುತಾತ್ಮಜೇನ ತಥೇತಿ ಓಚುಹು ಸಹ ಜಾಂಬವನ್ಮುಖ ಸರ್ವೇಪಿ ತೇಷಾಂ ಅಥ ಚೈಕಮತ್ಯಂ ದೃಷ್ಟ್ವಾ ಹನುಮಾನ್ ಇದಮಾಭಭಾಷೆ. ಎಲ್ಲರೂ ಏಕಮತ್ಯವನ್ನು ತಾಳಿದರು. ಈ ವಿಷಯದಲ್ಲಿ ಎಲ್ಲರೂ ಸಹಮತಿಯನ್ನು ಕೊಟ್ಟರು. ಹೌದು 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 ತಾರ, ನೀನು ಹೇಳುವ ಮಾತು ಅತ್ಯಂತ ನಿಜ. ಅವ ಸುಗ್ರೀವ ಏನಾದರೂ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಅವನ ಕೆಲಸ ಆಗಿಲ್ಲ, ಅವನು ಕೊಟ್ಟಿದ್ದ ಸಮಯದಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಬಂದಿಲ್ಲ ಅಂತ ನಮ್ಮನ್ನು ಕೊಂದಾದರೂ ಹಾಕಿದನು. ಏನು ಹೇಳಲಿಕ್ಕೆ ಬರುವುದಿಲ್ಲ.
ಹಾಗಾಗಿ ನಾವು ಇಲ್ಲೇ ಇದ್ಬಿಡೋಣ ಅಂತ ಹೇಳಿ ಆ ತಾರ ಹೇಳಿದ ಮಾತನ್ನು ಎಲ್ಲರೂ ಒಪ್ಪಿದರು. ಸಹಜಾಂಬವನ್ಮುಖಾ ಸರ್ವೇಪಿ ತೇಷಾಂ ಅಥ ಐಕ್ಯಮತ್ವಂ ದೃಷ್ಟ್ವಾ ಹನುಮನ್ ಇದಮಾಭಭಾಷೆ. ಆವಾಗ ಹನುಮಂತ ದೇವರು ಈ ಮಾತನ್ನು ಹೇಳ್ತಾರೆ. ವಿಜ್ಞಾದ್ಯಮೇತದ್ಧಿ ಮಯಾಂಗದಸ್ಯ. ಓಹೋ, ಏನು ಮಾತನಾಡಿತಾ ಇದಪ್ಪ, ಇಲ್ಲೇ ರಾಜ್ಯ ಕಟ್ಕೊಳ್ಳೋದಾ, ಇಲ್ಲೇ ಇರಬೇಕಂತ ವಿಚಾರ ಮಾಡಿದ್ದೀರಾ ಅಂತಂದಾಗ ಆ ರಾಜ್ಯದಲ್ಲಿ ಅಂಗದನನ್ನು ರಾಜನಾಗಿ ಕೂಡಿಸ್ತೀರಾ, ಇದೆಲ್ಲ ಮಾತನಾಡಿತಾ ಇದೆಯಾ, ಇದೆಲ್ಲ ನನಗೆ ಬರುವುದಿಲ್ಲ, ಇದೆಲ್ಲ ನನಗೆ ಸಹನೆ ಆಗೋದಿಲ್ಲ. ಯಾಕೆ ಸಹನೆ ಆಗೋದಿಲ್ಲ ಸಹನೆ ಆಗೋದಿಲ್ಲ ಅಂತ ಹನುಮಂತ ದೇವರು ಹೇಳ್ತಾ ಇದ್ದಾರೆ ಅಂದರೆ, ರಾಮ ಪ್ರದೀಪಂ ವಚನಂ ಸಹೇತ. ರಾಮನ ವಿರುದ್ಧವಾದ ಯಾವ ಮಾತನ್ನೂ ನಾನು ಸಹನೆ ಮಾಡುವುದಿಲ್ಲ. ರಾಮಚಂದ್ರ ದೇವರು ಆಜ್ಞೆ ಮಾಡಿ ಕಳಿಸಿದ್ದಾರೆ. ಏನಂತ? ಸೀತೆಯನ್ನು ಹುಡಿಕೊಂಡು ಬನ್ನಿ, ಎಲ್ಲಿದ್ದಾನೆ ನೋಡಿ ಹುಡುಕಿಕೊಂಡು ಬನ್ನಿ, ಸುದ್ದಿಯನ್ನು ಹೇಳಿ ಅಂತ ರಾಮಚಂದ್ರ ದೇವರು ಆಜ್ಞೆ ಮಾಡಿದಾಗ ಅದನ್ನು ತಿರುಗಿ ಹೋಗಿ ಹೇಳುವ ಕೆಲಸ ನಮ್ಮದು. ಅದನ್ನು ಬಿಟ್ಟು ಇಲ್ಲೇ ರಾಜ್ಯ ಕಟ್ಟಿಕೊಳ್ಳೋಣ ಅಂತ ಹೇಳಿದರೆ ನಡೆಯುವುದಿಲ್ಲ ನಮಗೆ. ಮತ್ತು ಏನಾದರೂ ಮಾಡಿ ನನ್ನನ್ನು ಒಲಿಸಿಕೊಂಡು ಇಲ್ಲೇ ಇರುವಂತೆ ಮನಸ್ಸು ನಾನು ಮಾಡ್ತೇನೆ ಅಂತ ಸರ್ವಥಾ ಭಾವಿಸಬೇಡ್ರಿ. ಹನುಮಂತ ದೇವರು ನೋಡ್ರಿ, ರಾಮಚಂದ್ರ ದೇವರ ಮೇಲೆ ಎಷ್ಟು ವಿಶ್ವಾಸ. ಈ ಪ್ರಸಂಗಕ್ಕೆ ಬೇರೆ ಯಾರಾದರೂ ಇದ್ದರೆ ಜಾಂಬುವಂತ, ಅಂಗದ, ತಾರಾ ಮಾತು ಕೇಳಿ ಹೇಗೆ ಒಪ್ಪಿದರೋ ಹಾಗೆ ಬೇರೆಯವರು ಒಪ್ಪಿಬಿಡೋರೇನೋ. ಆದರೆ ಹನುಮಂತ ದೇವರು ಎಂದೂ ರಾಮನ ವಿರುದ್ಧವಾದ ಯಾವ ಮಾತುಗಳನ್ನು ಮಾತನಾಡಲಿಲ್ಲ. ಅದಕ್ಕಾಗಿ ಅವರಿಗೆ ರುಜುಗಳು ಅಂತ ಕರೀತಾರೆ. ಅಂದರೆ ಏನು? ನೆಟ್ಟಿಗೆ ಇರುವವರು. ಅವರು ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಇವು ಯಾವುದೂ ಕೂಡ ದೇವರನ್ನು ಹೊರತುಪಡಿಸಿ ಯಾವ ದುಷ್ಟ ವಿಚಾರಗಳನ್ನು ಮಾಡಿಲ್ಲ. ಶ್ರೀಮದ್ ಭಾಗವತ ಈ ವಿಷಯದಲ್ಲಿ ಮಾತನ್ನು ಹೇಳುತ್ತದೆ. ಸ್ವಯಂ ಬ್ರಹ್ಮದೇವರೇ ಈ ಮಾತನ್ನು ಹೇಳಿಕೊಳ್ಳುತ್ತಾರೆ. ನನ್ನ ಸ್ವರೂಪ ಹೇಳ್ತೇನೆ ಕೇಳ್ರಿ ಅಂತ ಹೇಳಿ, ನ ಭಾರತೀ ಮೇಂಗ ಮೃಷೋಪಲಕ್ಷತೆ ನ ವೈ ಕ್ವಚಿನ್ಮೇ ಮನಸೋ ಮೃಷಾಗತಿ. ನಮಗೆಲ್ಲ ಪ್ರಶ್ನೆ ಬರುವುದು, ಅಲ್ರಿ ಬ್ರಹ್ಮದೇವರಿಗೆ ಯಾಕೆ ಸತ್ಯಲೋಕದಲ್ಲಿ ಪಟ್ಟವನ್ನು ಕೊಟ್ಟ ಪರಮಾತ್ಮ? ಇಷ್ಟು ದೊಡ್ಡದಾದ ಜವಾಬ್ದಾರಿಯನ್ನು ಬ್ರಹ್ಮದೇವರಿಗೆ ಯಾಕೆ ಪರಮಾತ್ಮ ಕೊಟ್ಟ ಅಂದರೆ, ಬ್ರಹ್ಮದೇವರು ಅಷ್ಟು ಸೇವೆಯನ್ನು ಮಾಡಿದ್ದಾರೆ, ಅಷ್ಟು ಭಕ್ತಿಯನ್ನು ಮಾಡಿದ್ದಾರೆ. ದೇವರ ವಿರುದ್ಧವಾಗಿ ಒಂದು ದಿನ ಒಂದು ಕ್ಷಣವೂ ಮನಸ್ಸನ್ನು ಮಾಡಿಲ್ಲ. ಇದು ವಿಚಿತ್ರ. ನಮೇ ಋಷಿಕಾಣಿ ನ ಭಾರತೀ ಮೇಂಗ ಮೃಷೋಪಲಕ್ಷತೆ ನ ವೈಕಶಿನ್ಮೇ ಮನಸೋ ಮೃಷಾಗತಿ ನಮೇ ಋಷಿಕಾಣಿ ಪತಂತ್ಯ ಸತ್ಪತೆ ಯನ್ಮೇರುದೋತ್ಕಂಠ್ಯವತಾದೃತೋ ಹರಿ. ಎಷ್ಟು ಧೈರ್ಯ ಬೇಕು ನೋಡ್ರಿ. ನಾವು ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯವಾ? ನಾವು ಏನೂ ತಪ್ಪು ಮಾಡಿಲ್ಲ. ಇವತ್ತು ಮುಂಜಾನಿಂದೇ ಪ್ರಾರಂಭವಾಗಿರ್ತದಂದು. ಸರಿಯಾಗಿ ಸೂರ್ಯೋದಯಕ್ಕೆ ಅರಿಗೆ ಕೊಟ್ಟಿದ್ದೀವ ನಾವು? ಇಲ್ಲ. ಪ್ರಾಯಶ್ಚಿತ್ತ ಅರಿಗೆಯನ್ನು ಕೊಡಲೇಬೇಕು ನಾವು. ಅಲ್ಲಿಂದಲೇ ದೇವರ ಮನಸ್ಸು ಹೊರತಾದ ಮನಸ್ಸನ್ನು ಪ್ರತಿಕ್ಷಣಕ್ಕೂ ಮಾಡುತ್ತೇವೆ. ಆದರೆ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು, ಬ್ರಹ್ಮದೇವರು ಇವರು ಹೇಳ್ತಾರೆ, ಎಂದೂ ನನ್ನ ಮನಸ್ಸು ದೇವರ ಹೊರತಾಗಿ ದೇವರ ಮನಸ್ಸಿನ ವಿರುದ್ಧವಾದ ಮನಸ್ಸು ನಾನು ಎಂದೂ ಮಾಡಿಲ್ಲ. ನನ್ನ ಇಂದ್ರಿಯಗಳು ಎಂದೂ ಯಾವ ತಪ್ಪು ಕೆಲಸಗಳನ್ನು ಮಾಡಿಲ್ಲ. ಅಂಥದ್ದು ರಾಮನ ವಿರುದ್ಧವಾದ ಮಾತುಗಳನ್ನು ಹೇಳಿ ನನ್ನ ಮನಸ್ಸನ್ನು ಒಲಿಸಿಕೊಳ್ಳುವ ಕೆಲಸ ಸಾಧ್ಯ ಇದೆ ಅಂತ ಮಾತ್ರ ಸರ್ವಥಾ ಭಾವಿಸಬೇಡ್ರಿ ನೀವು ಅಂತ ಗಟ್ಟಿಮುಟ್ಟಿ ಜೋರಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ ಇದು ಅಂತ ತಿಳ್ಕೊಳ್ರಿ. ಸರಳ ಮಾತಿನಿಂದ ನಾನು ಹೇಳ್ತಾ ಇದ್ದೇನೆ, ಕೇಳಿದುಕೊಳ್ಳ್ರಿ, ಹಾಗೆ ನಡೀರಿ. ಹಾಗಾದ ಏನಾದರೂ ಮಾಡಲಿಲ್ಲ ಅಂತಾದರೆ, ನಾನು ಹೇಳಿದಂತೆ ಮಾಡಲಿಲ್ಲ ಅಂತಾದರೆ, ರಾಮನ ಆಜ್ಞೆಯನ್ನು ಪರಿಪಾಲನ ಮಾಡಲಿಲ್ಲ ಅಂತಾದರೆ, ಆಗ ಹೇಳ್ತಾರೆ, ನಚೇತ್ ಬಲಾತ್ ಅಪ್ಯನಗೆ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗಗತಾನ್ ಕರೋಮಿ. ನಿಮಗೆ ಶಾಸನ ಮಾಡಾದರೂ ಮಾಡಿ ರಾಮಚಂದ್ರ ದೇವರ ಹೇಳಿದ ಆಜ್ಞೆಯಲ್ಲಿ ರಾಮಚಂದ್ರ ದೇವರ ಆಜ್ಞೆ ಪರಿಪಾಲನೆ ಆಗುವಂತೆ ನಿಮ್ಮನ್ನು ಕರೆದು ಒಯ್ತೇನೆ ನಾನು ಅಂತ ಹೇಳಿ, ಈ ಮನಸ್ಸು, ಈ ನಿಜವಾದ ನಿಷ್ಠೆ, ಈ ನಿಜವಾದ ಭಕ್ತಿ, ಮತ್ತು ಅಷ್ಟೇ ಅಲ್ಲದೇನೆ ಸಾಮಾನ್ಯವಾಗಿ ಏನಾಗ್ತಿರ್ತದೆ, ನಾನು ಮೇಲಿನ ಮೇಲೆ ಹೇಳ್ತಿರ್ತೇನೆ, ಶ್ರೀಮದಾಚಾರ್ಯ ಮಾತು, ಸ್ವಾಮಿಗಳು ಸತ್ಯಾತ್ಮ ತೀರ್ಥರು ಹೇಳಿದ ಮಾತನ್ನೇ ಹೇಳೋದು ನಾನು. ಏನು ಅಂತಂದರೆ, ಸಾಮಾನ್ಯವಾಗಿ ಮನುಷ್ಯ ತಾನು ಏನೋ ಪ್ರಸಂಗದಲ್ಲಿ ಮನಸ್ಸು ಬದಲಾವಣೆ ಆಗ್ತದೆ. ಪ್ರತಿನಿತ್ಯ ಪೂಜೆ ಮಾಡ್ತಿರ್ತಾನೆ, ಪ್ರತಿನಿತ್ಯ ಪಾಠ ಕೇಳ್ತಿರ್ತಾನೆ, ಪ್ರತಿನಿತ್ಯ ಪ್ರವಚನ ಕೇಳ್ತಿರ್ತಾನೆ, ಎಲ್ಲ ಸತ್ಕರ್ಮದಲ್ಲಿ ತೊಡಗ್ತಿರ್ತಾನೆ. ಆದರೆ ಅವನ ಆಗುವ ಕೆಲಸ ಯಾವುದಾದ್ರೂ ಆಗಲಿಲ್ಲ ಅಂತಂದರೆ, ಇಷ್ಟೆಲ್ಲ ದಿವಸ ನಾನು ಮಾಡಿದರೂ,
ಇಷ್ಟೆಲ್ಲ ಪೂಜೆ ಸತ್ಕರ್ಮಗಳನ್ನು ಮಾಡಿದರೂ ಮತ್ತೇನಪ್ಪ ಅಂದರೆ ನನ್ನ ಕೆಲಸ ಆಗಲಿಲ್ಲ ಅಂದಮೇಲೆ ನಾನು ಇದನ್ನು ಯಾಕೆ ಮಾಡಬೇಕು, ಯಾಕೆ ಕೇಳಬೇಕು, ಯಾಕೆ ಕೂಡಬೇಕು, ಯಾಕೆ ಹೇಳಬೇಕು ಅಂತನ್ನುವ ಸಾಮಾನ್ಯವಾದ ಮನೋಭಾವನೆ ಮನುಷ್ಯನಿಗೆ ಬರುವ ಸಾಧ್ಯತೆ ಇದೆ. ಆದರೆ ಈ ಕಥೆಗಳಿಂದ, ಈ ನಿರ್ಣಯಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತಂದರೆ, ಅಂಥ ಸಮಯಕ್ಕೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ನಾವು ದೊಡ್ಡವರಿಗೆ ಶರಣಾಗತರಾಗಬೇಕು. ಸ್ವಾಮಿ, ನನಗೆ ಹೀಗೆ ಮನಸ್ಸಿನಲ್ಲಿ ಬರ್ತಾ ಇದೆ, ಇದು ಸರಿಯಿಲ್ಲ ಅಂತ ಅನಿಸ್ತಿರುತ್ತೆ. ಆದರೆ ಮನುಷ್ಯನಿಗೆ ಗೊತ್ತಿರ್ತದೆ, ನಾನು ವಿಚಾರ ಮಾಡುವುದು, ನಾನು ಅಂದುಕೊಳ್ಳುವುದು ತಪ್ಪಿದೆ, ಆದರೆ ತನ್ನ ಹಿಂದೆ ಒಂದು ದೊಡ್ಡದಾದ ಗಾಯ ಇದೆ ಅಂತ ನಾನು ತಿಳಿದುಕೊಂಡಿರ್ತಾನೆ. ನನ್ನ ಕೆಲಸ ಆಗ್ತಾ ಇಲ್ಲ, ನಾನು ಯಾಕೆ ಮಾಡಬೇಕು ಅಂತ ವ್ಯವಹಾರ, ಎಲ್ಲ ಕಡೆಗೆ ವ್ಯವಹಾರ ಮಾಡಿದಂತೆ ತಾನು ಮನಸ್ಸನ್ನು ಮಾಡಿರುತ್ತಾನೆ. ಅದೇ ಚಟವಾಗಿ ದೇವರಲ್ಲೂ ಆ ವ್ಯವಹಾರವನ್ನು ಬಳಸಿಕೊಳ್ಳುವ ಪ್ರಸಂಗ ಬಂದಿರ್ತದೆ ಮನುಷ್ಯನಿಗೆ. ಅಂಗಡಿಗೆ ಹೋಗ್ತೇನೆ, ಅಕ್ಕಿ ತೊಗೊಂಬರ್ಬೇಕು, ಹಣ ಕೊಡ್ತೇನೆ, ಅಕ್ಕಿ ತೆಗೆದುಕೊಂಡು ಬರ್ತೇನೆ. ಹಾಗೆ ದೇವರ ಪೂಜಾ ಮಾಡಿದೆ, ದೇವರ ಅದು ಕೊಡಬೇಕಾಗಿದ್ದು ಕೊಟ್ಟಿಲ್ಲ, ಹಾಗಾಗಿ ಇವತ್ತು ಸ್ಟ್ರೈಕ್ ಮಾಡೋದು, ದೇವರ ಪೂಜಾ ಮಾಡೋದಿಲ್ಲ ಇತ್ಯಾದಿಗಳನ್ನು ನಾವು ಆ ವ್ಯವಹಾರದ ಚಟವನ್ನು ನಾವು ಹೊರಗೆ ಬೆಳೆಸಿಕೊಂಡಂತೆ ದೇವರಲ್ಲೂ ಬೆಳೆಸಿಕೊಳ್ಳುವುದು ಪ್ರಸಂಗ ಬರ್ತದೆ ಕೆಲವೊಮ್ಮೆ. ಆಗ ದೇವರಿಂದ ದೂರ ಆಗಬಾರದು ಅನ್ನೋ ಸಲುವಾಗಿ ಗುರುಗಳಲ್ಲಿ ಶರಣಾಗತರಾಗಬೇಕು. ಹಾಗಾಗಿ ಆ ಗುರುಗಳು ಹಿಂದೆ ನಿಂತು ನಮ್ಮನ್ನು ಶಾಸನೆ ಮಾಡುವ, ಹಿತನುಡಿಗಳನ್ನು ಹೇಳುವ ಗುರುಗಳು ಇದ್ದರೆ ನಾವು ಬಚಾವಾಗ್ತೇವೆ. ಎಂದು ನಮ್ಮ ಅಧೋಗತಿ, ಎಂದು ನಮ್ಮ ಪತನ ಅಂತಂದರೆ, ನಾವು ತಪ್ಪು ಮಾಡಿದಾಗಲೂ ನಮ್ಮನ್ನು ಬೈಯೋರು ಯಾರು ಇಲ್ಲ ಅಂತಾದರೆ, ಅವ್ರು ಬೈದಾಗ ಆ ಮಾತನ್ನು ನಾವು ಅನುಸರಿಸ್ತೇವೆ ಅಂತ ಅನ್ನೋದು ಮುಂದಿನ ಮಾತು. ಆದರೆ ತಪ್ಪು ಮಾಡಿದಾಗ ನಮ್ಮನ್ನು ಯಾರು ದೂಷಣೆ ಮಾಡಲಿಕ್ಕಿಲ್ಲ ಅಂತಾದರೆ ನಮ್ಮ ಉದ್ಧಾರ ಇಲ್ಲ ಅಂತ ಅರ್ಥ. ತಪ್ಪು ಮಾಡಿದ ಕೂಡಲೇ ನಮಗೆ ಶಿಕ್ಷೆ ಆಗ್ತದಂದರೆ ನಾವು ಇನ್ನೂ ಒಳ್ಳೆಯವರಿದ್ದೀವಿ, ಗುರುಗಳು ನಮ್ಮನ್ನು ಕೈ ಹಿಡಿದಾರೆ ಅಂತ ಅರ್ಥ. ಗುರುಗಳು ನಮ್ಮನ್ನು ಕೈ ಬಿಟ್ಟರೆ ನಮ್ಮ ಜೀವನ ಇದು ನಶಿಸಿ ಹೋಗ್ತದೆ, ಹಾಳಾಗಿ ಹೋಗ್ತದೆ. ಎಲ್ಲ ಕಾಲಕ್ಕೂ ಹನುಮಂತ ದೇವರು ಗುರುಗಳಾಗಿ ಅಂಗದನನ್ನು, ಜಾಂಬವಂತನನ್ನು, ತಾರ, ಇನ್ನು ಅನೇಕ ಸಜ್ಜನರನ್ನು ರಾಮದೇವರ ವಿರುದ್ಧವಾದ ಯಾವ ಕೆಲಸಗಳನ್ನು ಮಾಡದೇ ಇದ್ದಂತೆ ರಕ್ಷಣೆ ಮಾಡ್ತಾ, ಬುದ್ಧಿವಾದಗಳನ್ನು ಹೇಳ್ತಾ ತಾವು ಕೆಲಸಕ್ಕೆ ಮುಂದೆ, ರಾಮದೇವರ ಸೇವಕ್ಕೆ ಮುಂದೆ ಮಾಡ್ತಾ ಇದ್ದಾರೆ. ಇದು ಅವರ ದೊಡ್ಡ ಭಾಗ್ಯ. ಹೀಗೆ ನಮ್ಮ ಜನ್ಮದಲ್ಲಿಯೂ ಕೂಡ ಇಂಥ ಗುರುಗಳು ಸಿಗಬೇಕು ಅಂತ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕು. ಇಷ್ಟು ನಡೀತಾ ಇದ್ದಾಗ ಅಲ್ಲಿ ನೋಡ್ತಾರೆ, ಆಯಿತು ಸೀತಾದೇವಿಯನ್ನು ನೀನೇನೋ ಹೇಳಿದಿ, ಸೀತಾದೇವಿಯನ್ನು ಹುಡುಕುವುದು ಹೇಗೆ ಅಂತ ರಾಮಚಂದ್ರ ದೇವರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾಗ ಅಲ್ಲೇ ಬಗಲಿಗೇನೆ ಸಂಪಾತಿ ಅಂತನ್ನುವ ಪಕ್ಷಿ ಬಿದ್ದಿರ್ತಾನೆ. ಆ ರಾಮದೇವರ ಸ್ತೋತ್ರ, ಚರಿತ್ರೆ ಮತ್ತು ಆ ಜಟಾಯು ಸತ್ತಿದ ಎಲ್ಲ ಕಥೆಗಳನ್ನು ಮಾತನಾಡ್ತಾ ಇಲ್ಲಿ ತನ ಬಂತು ಅಂತನೋ ಕಥೆಯನ್ನು ಹೇಳುವ ಪ್ರಸಂಗ ಇದ್ದ ಸಂದರ್ಭ ಆ ಸಂಪಾತಿನೂ ಕೇಳಿದ ಕೂಡಲೇ ಆ ಸಂಪಾತಿ ತಾನು ರೆಕ್ಕೆ ಉಳ್ಳವನಾದ ಅಂತ ಇಷ್ಟು ಕಥೆ ಹೇಳ್ತಾರೆ. ಸಂಪಾತಿ ತಾನು ರೆಕ್ಕೆ ಉಳ್ಳವನಾದ. ಏನಾಯಿತು ಒಂದಿನ ಅಂತಂದರೆ, ಸಂಪಾತಿ ಯಾರಿವನು ಅಂದರೆ ಜಟಾಯುವ ಅಣ್ಣ. ಜಟಾಯು ಮತ್ತು ಸಂಪಾತಿ ಇವರಿಬ್ಬರು ಅಣ್ಣ ತಮ್ಮಂದಿರು. ಇವರು ಅರುಣನ ಮಕ್ಕಳು. ಗರುಡ ಕೇಳಿದ್ದೀರಿ, ಆಮೇಲೆ ಸೂರ್ಯನ ಸಾರಥಿ ಅರುಣ ಅವರು ಕೇಳಿದ್ದೀರಿ. ಇವರಿಬ್ಬರು ಅಣ್ಣ ತಮ್ಮಂದರು. ಸೂರ್ಯನ ರಥವನ್ನು ಓಡಿಸುವಂತಹ ಯಾರು ಅರುಣನ ಇದ್ದಾನಲ್ಲ, ಆ ಅರುಣ ಮತ್ತು ಈ ಗರುಡ ಇವರಿಬ್ಬರು ಅಣ್ಣ ತಮ್ಮಂದಿರು. ಆ ಸೂರ್ಯನ ಸಾರಥಿಯಾದ ಅರುಣನ ಜ್ಯೇಷ್ಠ ಪುತ್ರ ಸಂಪಾತಿ, ಕನಿಷ್ಠ ಪುತ್ರ ಇವನು ಜಟಾಯು. ಆ ಜಟಾಯು ಸತ್ತೋಗಿದ್ದಾನೆ. ಇವರ ಇಬ್ಬರಲ್ಲಿ ಮೊದಲಿಗೆ ಆದ ಕಥೆಯನ್ನು ಹೇಳುತ್ತಾರೆ. ಯಾಕೆ ಇವನು ರೆಕ್ಕೆಗಳಿಲ್ಲದೆ ಬಿದ್ದಿದ್ದ ಸಂಪಾತಿ ಅಂದರೆ, ಹಿಂದೆ ಒಂದು ಸ್ಪರ್ಧೆ ಆಯಿತು. ಇವರಲ್ಲೇನೆ ಪರಸ್ಪರವಾಗಿ ಸ್ಪರ್ಧೆ ಅಣ್ಣ ತಮ್ಮಂದಿರಲ್ಲಿ. ಯಾರು ವೇಗವಾಗಿ ಹೋಗ್ತಾರೆ, ಆಕಾಶ ಮಾರ್ಗದಲ್ಲಿ ಹಾಗೆ ಹೋಗುದು. ಸೂರ್ಯಮಂಡಲಕ್ಕೆ ಹೋಗಿಬಿಟ್ಟಿದ್ದಾರೆ. ಹಾಗೆ ಹಾರ್ತಾ ಸೂರ್ಯಮಂಡಲಕ್ಕೆ ಹೋದಾಗ ಸೂರ್ಯನ ಭಾರೀ ತೇಜಸ್ಸು ಪ್ರಕಾಶ, ತಾಪದಿಂದ ಜಟಾಯು ಒದ್ದಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನ ರೆಕ್ಕೆಗಳು ಅವನ ದೇಹ ಸುಡುವ ಪ್ರಸಂಗ ಬಂದಾಗ ಸಂಪಾತಿ ಅವನನ್ನು ಆವರಿಸ್ತಾನೆ, ಅವನನ್ನು ಕವರ್ ಮಾಡ್ತಾನೆ.
ಕವರ್ ಮಾಡಿದಾಗ ಜಟಾಯುಗೆ ಏನೂ ಸಮಸ್ಯೆ ಆಗದೇನೆ ತಾನು ಪಾರಾಗ್ತಾನೆ. ಆದರೆ ಸಂಪಾತಿ ತನ್ನ ರೆಕ್ಕೆಗಳನ್ನು ಸುಟ್ಟಿಕೊಂಡು ತೊಳಗೆ ಬಿದ್ದು ಬಿಡ್ತಾನೆ. ಅವತ್ತೇನು ಬಿದ್ದಿದ್ನೋ ಇನ್ನೂ ಇಲ್ಲೇ ಬಿದ್ದವನೇ ಆಗಿದ್ದವನು. ರಾಮಚಂದ್ರ ದೇವರ ಕಥೆಗೆ ಇಷ್ಟು ಶಕ್ತಿ ಇದೆ ಅಂತಂದರೆ, ಕಳೆದುಕೊಂಡಂತಹ ರೆಕ್ಕೆಗಳನ್ನು ರಾಮಚಂದ್ರ ದೇವರ ಕಥೆ ಚರಿತ್ರೆಗಳನ್ನು ಕೇಳಿದ್ದಕ್ಕಾಗಿ ಇವನಿಗೆ ರೆಕ್ಕೆ ಬಂದಿದೆ. ರಾಮನ ಮೇಲೆ ಇಷ್ಟು ಭಕ್ತಿ ಇವನಿಗೆ. ಭಕ್ತಿಯಿಂದ ಶ್ರವಣ ಮಾಡಿದ. ಅವರು ಪರಸ್ಪರವಾಗಿ ಮಾತನಾಡ್ತಾ ಇದ್ರು. ಪರಸ್ಪರ ಯಾರೋ ಮಾತನಾಡುವ ಸುದ್ದಿಯನ್ನು ತಾನು ಕೇಳಿದ್ದಕ್ಕೆ ಅವನಿಗೆ ಆ ರೆಕ್ಕೆ ಬಂತು. ಹಾಗಾಗಿ ಸಂಪಾತಿ ಅಂತಂದರೆ ಬಹಳ ದೊಡ್ಡ ಪಕ್ಷಿ. ಗರುಡ, ಸಂಪಾತಿ, ಜಟಾಯು ಭಾಳ ದೊಡ್ಡ. ಗರುಡ ಸರ್ವೋತ್ತಮ ಪಕ್ಷಿಗಳಲ್ಲಿ, ಸಂಪಾತಿನೂ ಅಷ್ಟೇ ದೊಡ್ಡ ಪಕ್ಷಿ. ಜಟಾಯು ಸತ್ತೋಗಿದೆ. ಇಷ್ಟು ಆದಾಗ ಇಷ್ಟು ಆಗಿದೆ. ಆಗ ಎಲ್ಲರಿಗೂ ಮುಂದೆ ಹೋಗಬೇಕು ಅಂತ ನೋಡ್ತಾರೆ. ನೋಡಿದಾಗ ಅಲ್ಲಿ ದೊಡ್ಡದಾದ ಸಮುದ್ರ ಇದೆ. ಸಮುದ್ರ ಇದೆ, ಹೇಗೆ ತೀರಬೇಕು, ಹೇಗೆ ಮಾಡಬೇಕು ಗೊತ್ತಾಗಲಿಲ್ಲ. ಸೀತಾದೇವಿ ಎಲ್ಲಿದ್ದಾಳಂತೆ ಗೊತ್ತಿಲ್ಲ. ಹೀಗೆ ಈ ಮಾತನ್ನೇ ಮಾತನಾಡ್ತಾ ಇರಬೇಕಾದಾಗ ಸಂಪಾತಿಗೆ ರೆಕ್ಕೆ ಬಂದಿವೆ. ಬಂದು ಆ ಹನುಮಂತ ದೇವರಿಗೆ ಮತ್ತು ಅಲ್ಲಿದ್ದಂತಹ ಎಲ್ಲ ವಾನರರಿಗೆ ಭೇಟಿಯಾಗಿ ಹೇಳ್ತಾರೆ, ನೀವೇನು ಕಾಳಜಿ ಮಾಡಬೇಡ್ರಿ, ನನ್ನ ಮತ್ತು ಮಗ ನನ್ನ ಸಲುವಾಗಿ ಆಹಾರವನ್ನು ತರೋದಕ್ಕಾಗಿ ಪ್ರತಿನಿತ್ಯ ಮಾಂಸವನ್ನು ತಂದು ನನಗೆ ಕೊಡ್ತಾ ಇದ್ದ ತಿನ್ನಲಿಕ್ಕೆ. ಸಂಪಾತಿ ಹೇಳ್ತಾನೆ. ಆಗ ರಾವಣ ಸೀತೆಯನ್ನು ಈ ದಕ್ಷಿಣ ಮಾರ್ಗದಿಂದ ಕರೆದುಕೊಂಡು ಹೋಗೋದನ್ನು ನೋಡಿದ್ದ, ನನಗೆ ಆ ಸುದ್ದಿಯನ್ನು ಹೇಳಿದ್ದ. ಹಾಗಾಗಿ ಸೀತಾ ಎಲ್ಲಿದ್ದಾಳೆ ಅಂತ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಸಂಪಾತಿ, ಅವನು ಏನಾದರೂ ಪಕ್ಷಿಗಳಿಗೆ ದೂರದಿಂದ ನೋಡುವ ಸಾಮರ್ಥ್ಯ ಇರ್ತದೆ. ನಮಗೆಲ್ಲ ಅನುಭವಕ್ಕಿರ್ತದೆ. ಮೇಲೆ ಇರ್ತದೆ ಪಕ್ಷಿ, ನದಿನೋ ಕೆರಿನೋ ಅಲ್ಲಿ ಹಾವು ಪಕ್ಷಿಗಳು ಯಾವುದೋ ಓಡಾಡ್ತಾ ಇದ್ದಾಗ ಮೇಲಿಂದ ಒಮ್ಮೆ ಬಂದು ಅದನ್ನು ಎತ್ತಿಕೊಂಡು ಹೋಗ್ಬಿಡುತ್ತದೆ. ಅಂದರೆ ಅಷ್ಟು ದೂರದಿಂದ ನೋಡುವ ಸಾಮರ್ಥ್ಯ ಪಕ್ಷಿಗೆ ಇರ್ತದೆ. ಈ ಸಂಪಾದಿನೂ ಕೂಡ ಮೇಲೆ ಹೋದ. ಅತೀ ಮೇಲೆ ಹೋಗಿ ತನ್ನ ಕಣ್ಣುಗಳಿಂದ ನೋಡಿದ 100 ಯೋಜನದ ದೂರದಲ್ಲಿದ್ದಂತಹ ಲಂಕಾ, ಆ ಲಂಕಾದಲ್ಲಿ ಇದ್ದ ಅಶೋಕವನದಲ್ಲಿ ಇದ್ದ ಸೀತೆ ಕೂತಿದ್ದು ಈ ಸಂಪಾತಿಗೆ ಕಾಣಿತು. ಸಂಪಾತಿ ಆ GPS ಆ ನೆಟ್ವರ್ಕ್ ಇದ್ದಂತೆ ಅಲ್ಲಿದ್ದದ್ದನ್ನು ತಾನು ಕ್ಯಾಚ್ ಮಾಡಿಕೊಂಡ. ಗೊತ್ತಾಯ್ತೋ ಸೀತಾದೇವಿ ಇಲ್ಲಿದ್ದಾಳೆ ಅಂತ ಬಂದು ಇವರಿಗೆಲ್ಲ ಸುದ್ದಿ ಹೇಳಿದ್ರು. ಹಾಗಾದರೆ ಮುಗೀತು. ಸರ್ವಜ್ಞರಾದವರು ಹನುಮಂತ ದೇವರು ಅವರಿಗೆ ಗೊತ್ತಿತ್ತು. ಆದರೂ ಆ ಸಂಪಾತಿಯಿಂದ ವಾರ್ತೆಯನ್ನು ಕೇಳಿ ಸಂತೋಷಪಟ್ಟು ಆಗಲಿ ಅಂತ ಮುಂದೆ ಹೋದರೆ, ಆಗ ಮುಂದೆ ಹೋಗ್ತಾರೆ. ಜಟಾಯುಷ ಪಾತತ ಮೂಚಿರೆ ಸಂಪಾತಿ ನಾಮ್ನಃ ಶ್ರವಣಂ ಜಗಾಮ. ಆಗ ಮುಂದೆ ಹೋದರೆ ದೊಡ್ಡದಾದ ಸಮುದ್ರ ಇದೆ ದಕ್ಷಿಣ ದಿಕ್ಕಿನಲ್ಲಿ. ಆಗ ಆ ಸಮುದ್ರವನ್ನು ದಾಟಿ ಹೋಗುವುದು ಸಾಮರ್ಥ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ರಾಯೋಪವೇಶಕ್ಕೆ ಕೂಡ್ತೇವೆ ಅಂತ ಕೂತ್ಬಿಟ್ಟಿದ್ದಾರೆ. ಪ್ರಾಯೋಪವೇಶ ಅಂದರೆ ಏನು? ಪ್ರಾಣವನ್ನೇ ಬಿಡೋದು. ಏನಾದರೂ ಸೀತೆಯನ್ನು ಹುಡುಕಿಕೊಂಡು ಬರಲಿಲ್ಲ ಅಂತಂದರೆ ನೀನು ಬಡಿತಿ, ಹಾಗೆ ಹೋದರೆ ಸುಗ್ರೀವ್ ಕೊಲ್ತಾನೆ. ಹಾಗಾಗಿ ಇದ್ದು ಆದರೆ ಏನು ಮಾಡಬೇಕು ನಾವು? ಎಲ್ಲರೂ ಕೂಡ ಸಾಯ್ತೇವೆ ಅಂತ ಪ್ರಾಯೋಪವೇಶ ಮಾಡಿದಾಗ, ಏನೂ ಕಾಳಜಿ ಮಾಡಬೇಡ್ರಿ, ಸಂಪಾತಿ ಹೇಳಿದ್ದಾನೆ, ನಾವು ಸಮುದ್ರವನ್ನು ದಾಟೋಣ. ಸಮುದ್ರವನ್ನು ದಾಟಲಿಕ್ಕೆ ಶಕ್ತಿ ಬೇಕಲ್ಲ. ಆವಾಗ ಹೇಳಿದರು, ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಹೇಳಿದುಕೊಂಡ್ರು. ನನಗೆ 10 ಯೋಜನ ದಾಟುವ ಸಾಮರ್ಥ್ಯ ಇದೆ, ಕೆಲವ್ರಿಗೆ 20 ಯೋಜನ, ಕೆಲವ್ರಿಗೆ 30, ಕೆಲವ್ರಿಗೆ 40, ಕೆಲವ್ರಿಗೆ 50. ಆಮೇಲೆ ಜಾಂಬವಂತ ಹೇಳ್ತಾನೆ ಏನಂತಂದರೆ, ಸಲೈನ ಮೈಂದೋ ವಿವೇದಸ್ಸತಾರಃ ಸರ್ವೇಪ್ಯಸೀತ್ಯ ಪರತೋ ನ ಶಕ್ತಃ ಗಂತುಂ ಯದಾ ತಾತ್ಮ ಬಲಂ ಸ ಜಾಂಬವಾನ್ ಜಗಾದ ತಸ್ಮಾತ್ಮ ನರಷ್ಟಮಾಂಶಂ. ಹೀಗೆ ಎಲ್ಲರೂ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಹೇಳಿದುಕೊಳ್ತಾರೆ. ಹೇಳಿಕೊಂಡಾಗ ಇಲ್ಲಿ ವಾಯುದೇವರ ಜೀವೋತ್ತಮತ್ವ, ವಾಯುದೇವರ ಭಕ್ತಿ, ವಾಯುದೇವರು ಪರಮಾತ್ಮನಲ್ಲಿ ಮಾಡುವಂತಹ ವಿಶ್ವಾಸ, ಇವುಗಳನ್ನು ಅತೀ ಎತ್ತರ ಮಟ್ಟಿನಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ವಾಯುದೇವರ ಬಲನೂ ತಿಳಿಸಿಕೊಡ್ತಾ ಇದ್ದಾರೆ. ವಾಯುದೇವರಿಗೆ ಬಲ ಎಷ್ಟಿತ್ತು ಅಂತನ್ನುವ ಚರಿತ್ರೆಯನ್ನು, ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಆವಾಗ ಜಾಂಬವಂತ ಹೇಳ್ತಾನೆ, ನನಗೆ 96 ಯೋಜನ ದಾಟುವ ಶಕ್ತಿ ಹಿಂದೆ ಇತ್ತು. ಅತೋ ಜವೋ ಮೇ ನಹಿ ಪೂರ್ವ ಸಮ್ಮತಃ ಪುರಾತ್ವಹಂ ಷಣ್ಣವತಿ ಪ್ಲವೋಸ್ಮಿ ತತಃ ಕುಮಾರೋ ಅಂಗದ ಏವ. ಇಷ್ಟು ಇತ್ತು, ಆದರೆ ಹೀಗೆ ನನಗೆ ದಾಟಲಿಕ್ಕೆ
ಸಾಧ್ಯವಾಗುವುದಿಲ್ಲ. ಹಿಂದೆ ಒಂದು ಘಟನೆ ಆಯಿತು, ನನ್ನ ಮೊಣಕಾಲಿಗೆ ಏಟು ಬಿದ್ದುಬಿಟ್ಟಿದೆ. ಹಾಗಾಗಿ ಅವತ್ತಿನಿಂದ ನಾನು ಅಷ್ಟು ದೂರ ಹಾರುವ ಪ್ರಯಾಸ ಮಾಡಿಲ್ಲ, ನನಗೆ ಆಗ್ತಾ ಇಲ್ಲ. ಯಾಕೆಂದರೆ ಹಿಂದೆ ಬಲಿಚಕ್ರವರ್ತಿ ತಾನು ಯಾಗ ಮಾಡುವಾಗ ವಾಮನನಾಗಿ ಪರಮಾತ್ಮ ಅವತಾರ ಮಾಡಿ ಕುಳ್ಳ ರೂಪದಿಂದ ಬಂದ. ತ್ರಿವಿಕ್ರಮನಾಗಿ ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಒತ್ತಿದ ಪರಮಾತ್ಮ. ಆ ಕಥೆಯನ್ನು ಕೇಳಿದ್ದೀರಿ. ಆಗ ದೇವರಿಗೆ ಜಯವಾಯಿತು ಅಂತ ಹೇಳಿ ಎಲ್ಲ ಕಡೆಗೆ ಹಾರ್ತಾ 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 ಹೋಗಿ ಆ ದೇವರ ವಿಜಯವನ್ನು, ಮಹೋತ್ಸವವನ್ನು ನಾನು ಘಂಟಾಘೋಷವಾಗಿ ಎಲ್ಲ ಕಡೆಗೆ ನಾನು ಪ್ರಚಾರ ಮಾಡಲಿಕ್ಕೆ ಹಾರ್ತಾ ಇದ್ದೆ. ಆಗ ಮೇರು ಪರ್ವತ ನನಗೆ ಕಾಲಿಗೆ ಬಡಿದು ಬಿಟ್ಟಿದೆ. ಆ ಕಾರಣದಿಂದ ನಾನು ಮತ್ತು ಅಷ್ಟು ದೂರ ಹಾರಲಿಕ್ಕೆ ಸಾಧ್ಯವಿಲ್ಲ. ಅಂಗದ ಹೇಳ್ತಾನೆ, ನನಗೆ 100 ಯೋಜನ ಹಾರುವ ಸಾಮರ್ಥ್ಯ ಇದೆ. ತತಃ ಕುಮಾರೋಂಗದ ಆಹ ಚಾಸ್ಮಾತ್ ಶತಂ ಪ್ಲವೇಯಂ ನ ತಥೋಭಿಯಾನೆ. ಹಾರಲಿಕ್ಕೆ ಸಾಧ್ಯ, ತಿರುಗಿ ಬರ್ತೇನೆ ನನಗೆ ಗೊತ್ತಿಲ್ಲ. 100 ಯೋಜನ ಹಾರಬೇಕು, 100 ಯೋಜನ ಮತ್ತು ತಿರುಗಿ ಬರಬೇಕಲ್ಲ. ಹಾಗಾಗಿ ಹಾರುವ, ಅಲ್ಲಿ ಹೋಗಿ ಮುಟ್ಟುವ ಸಾಮರ್ಥ್ಯ ನನಗಿದೆ. ಮುಟ್ಟಿದ ಮೇಲೆ ರಾವಣ ಇರ್ತಾನೆ, ಇಂದ್ರಜಿತ್ ಇರ್ತಾರೆ, ಎಲ್ಲ ದೈತ್ಯರಿರ್ತಾರೆ. ಅವರ ಜೊತೆಗೆ ಅವರನ್ನು ಎದುರಿಸಿಕೊಂಡು ಸೀತೆಯನ್ನು ನೋಡಿ ಮಾತನಾಡಿ ಭೇಟಿಯಾಗಿ ಬರಬೇಕಲ್ಲ. ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ನನಗಿಲ್ಲ. ಹಾಗಾದರೆ ಯಾರಿಗಿದೆ ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯಗಳು? ಅಯಂ ಹಿ ಗೃದ್ಧ ಶತಯೋಜನಂ ಗಿರಿಂ ತ್ರಿಕೂಟಮಾಹೇತ ಉತಾತ್ತ ವಿಘ್ನಾ ಭವೇಯುರನ್ನೇಪಿ ತಥೋ ಹನುಮಾನ್ ಸಮರ್ಥೋ ನ ಪರೋಸ್ತಿ ಕಶ್ಚಿತ್. ಯಾರಿಗೂ ಶಕ್ತಿ ಇಲ್ಲ ಉಳಿದವರಿಗೆ. ಹನುಮಂತ ದೇವರು ಒಬ್ಬರೇ ಒಬ್ಬರು ಸಮರ್ಥರಾಗಿದ್ದಾರೆ. ದೇವರೇ ಸಾಮಾನ್ಯವಾಗಿ ಏನಿರ್ತದೆ, ಈ ಕೆಲಸಕ್ಕೆ ನಿಮಗೆ ಯಾರಿಗೂ ಆಗುವುದಿಲ್ಲ, ನಾನೇ ಮುಂದೆ ಬರ್ತೇನೆ ಅಂತ ಹನುಮಂತ ದೇವರೇ ಮುಂದೆ ಬಂದು ತಾವು ಹಾರಿ ಹೋಗ್ಬೋದಾಗಿತ್ತು. ಆದರೆ ಉಳಿದವರಿಗೆ ಯಾರೂ ಈ ಶಕ್ತಿ ಇಲ್ಲ ಅಂತಲೂ ತೇಷಾಮ ಶಕ್ತಿ, ಉಳಿದವರಿಗೆ ಯಾರಿಗೂ ಹನುಮಂತ ದೇವರಷ್ಟು ಶಕ್ತಿ ಸಾಮರ್ಥ್ಯಗಳಿಲ್ಲ ಅಂತ ತಿಳಿಸಬೇಕಾಗಿತ್ತು. ಹಾಗಾಗಿ ತಮ್ಮ ತಮ್ಮ ಶಕ್ತಿಗಳನ್ನು ಎಲ್ಲರೂ ಪ್ರಕಟ ಮಾಡಿಕೊಂಡು ತೇಷಾಮ ಶಕ್ತಿಂ, ಯಾರಿಗೂ ಶಕ್ತಿ ಇಲ್ಲ ಹಾರೋದಕ್ಕೆ ಅಂತ ಗೊತ್ತಾದ ಮೇಲೆ ಎಲ್ಲರೂ ಬಂದು ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಹನುಮಂತ, ನೀನೇ ಈ ಕೆಲಸವನ್ನು ಮಾಡಲು ಸಮರ್ಥನಾಗಿ, ನಮ್ಮ ಕಡೆಯಿಂದ ಸಾಧ್ಯವಿಲ್ಲ, ದಯಮಾಡಿ ಈ ರಾಮನ ಕೆಲಸವನ್ನು, ಸೇವೆಯನ್ನು ನೀನು ಪೂರ್ಣಗೊಳಿಸಬೇಕು, ಏನು ಮಾಡ್ತೀವಿ ನೋಡು ಅಂತಂದಾಗ ಆಗಲಿ ಅಂತ ಅತ್ಯಂತ ಉತ್ಸಾಹದಿಂದ ಹನುಮಂತ ದೇವರು ಮೊದಲೇ ಸಿದ್ಧರಿದ್ದರು. ಮತ್ತೆ ಸಿದ್ಧರಾಗಿ ಉಕ್ತ್ವಾಸ ಇತ್ತಂ ಪುನರಾಹಸೂನಂ ಪ್ರಾಣಸ್ಯ ನಿಸ್ಸೀಮ ಬಲಂ ಪ್ರಕಾಶಯನ್. ಹನುಮಂತ ದೇವರ ನಿಸ್ಸೀಮ ಶಕ್ತಿಯನ್ನು ತೋರಿಸೋದಕ್ಕಾಗಿ ತ್ವಮೇವ ಏವಾತ್ರ ಪರಂ ಸಮರ್ಥ, ನಿನ್ನನ್ನು ಹೊರತುಪಡಿಸಿ ಯಾರೂ ಸಮರ್ಥ ಇಲ್ಲ. ಚೇತತ್ ಪರಿಪಾಹಿ ವಾನರಾನ್ ಇತೀರತೋಸೋ ಹನುಮಾನ್ ನಿಜೇಪ್ಸಿತಂ ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ ಅವರ್ಧತಾಶು ಪ್ರವಿಚಿಂತ್ಯ ರಾಮಂ ಸುಪೂರ್ಣ ಶಕ್ತಿಂ ಚರಿತೋಸ್ತದಾದ್ಯಾಂ. ಹನುಮಂತ ದೇವರು ಆ ರಾಮಚಂದ್ರ ದೇವರ ಆಜ್ಞೆಯನ್ನು ಪಡೆದುಕೊಂಡು ಬೆಳಿತಾ 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 ಹೋಗಿದ್ದಾರೆ. ದೊಡ್ಡದಾದ ರೂಪವನ್ನು ತಾಳಿದ್ದಾರೆ. ದೊಡ್ಡದಾದ ರೂಪವನ್ನು ತಾಳಿ ಹನುಮಂತ ದೇವರು ಇನ್ನು ಸಮುದ್ರಯಾನ ಮಾಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಅಂತನ್ನುವ ಕಥೆಯನ್ನು ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ. ನಾಳೆ ಸುಂದರಕಾಂಡ ನಾವು ಪ್ರತಿನಿತ್ಯ ಪಾರಾಯಣ ಮಾಡುವಂತಹ, ಯಾವ ಕಷ್ಟ ಬಂದರೂ, ಯಾವ ಇಷ್ಟಾರ್ಥ ಬೇಕಂತಂದರೂ ಜಗದ್ಗುರುಗಳಾದ ಸತ್ಯಾತ್ಮ ತೀರ್ಥರಿಂದ ಆರಂಭ ಮಾಡಿಕೊಂಡು ಯಾರು ಕೇಳಿದ್ರು ಇದೇ ನಿಮಗೆ ಉತ್ತರ ಕೊಡ್ತಾರೆ. ನಮಗೆ ಆ ಸಮಸ್ಯೆ ಬಂದಿದೆ, ಈ ಸಮಸ್ಯೆ ಬಂದಿದೆ ಅಂತಂದಾಗ ಸುಂದರಕಾಂಡ ಪಾರಾಯಣ ಮಾಡಿರಿ, ನರಸಿಂಹಂತ್ರ ಜಪ ಮಾಡಿರಿ ಅಂತ ಹೇಳ್ತಾರೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಒಂದು ಚಿಕ್ಕದಾದ ಹನುಮಂತ ದೇವರ ಮಹಿಮೆಯನ್ನು ಕೊಂಡಾಡುವ ಒಂದು ಪುಟ್ಟದಾದಂತಹ ಅಧ್ಯಾಯ ಅಂತಂದರೆ ಅದು 7ನೇ ಅಧ್ಯಾಯ. ಶ್ರೀಮನ್ ಮಹಾಭಾರತ ತಾತ್ಪರ್ಯದಲ್ಲಿ ಬರುವಂತಹ ಅಧ್ಯಾಯ ಅದು ಸುಂದರಕಾಂಡ ಅಂತ ಕರೀತಾರೆ. ಅದಕ್ಕೆ ಎಲ್ಲ ವಿಧವಾದಂತಹ ಅನಿಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡುವಂತಹ ಅದ್ಭುತವಾದಂತಹ ಕೃತಿ. ಅದನ್ನು ನಾಳಿನ ದಿವಸ ನಾವು ಕೇಳೋಣ. ಹಾಗೆ ಇವತ್ತು ಬಹಳ ಜನ ಬಂದಿದ್ದೀರಿ. ನಾಳೆಯೂ ಕೂಡ ನಾವು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರ್ತೇವೆ. ಹಾಗಾಗಿ ಆ ಅರ್ಥವನ್ನು ತಿಳಿದುಕೊಂಡು ಅರ್ಥಾನುಸಂಧಾನ ಮಾಡಿ ಪಾರಾಯಣವನ್ನು ಮಾಡುವ ಒಂದು ಸದುಪಯೋಗ ನಮಗೆ ಇದೆ. ಹಾಗಾಗಿ ನಾಳೆ ಕದಾಚಿತ್ 3-4 ದಿವಸ ಆಗ್ಬೋದು, 1 ದಿವಸ 2 ದಿವಸ ಆದರೂ ಆಗ್ಬೋದು. 50 ಶ್ಲೋಕಗಳು ಪ್ರಾಯ ಇದೆ, 50 ಶ್ಲೋಕ ಇದೆ. ಹಾಗಾಗಿ 20-25 ಅಂತ ಹೇಳಿದ್ರೆ 2 ದಿವಸ 2.5 ದಿವಸನೂ ಆಗ್ಬೋದು. ಹಾಗಾಗಿ ಅವಶ್ಯವಾಗಿ ಎಲ್ಲರೂ ಭಾಗವಹಿಸ್ರಿ ಅಂತ ಹೇಳ್ತಾ ಇವತ್ತಿನ
ಈ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅದೇ ಮೈಕ್ ಹಚ್ಚಿದ್ದಿಲ್ಲ, ಈಗ ಹಚ್ಚಿನಿ. ಮೊದಲು ಶುರುವಾತಿಗೆ ಮೈಕ್ ಹಚ್ಚಿದ್ದಿಲ್ಲ, ಈಗ